ಅನ್ಬೀಟನ್ ಹಾಟ್ ಫೇವರೇಟ್ ಟೀಮ್ ಆಗಿ ಸೆಮೀಸ್ಗೆ ಕಾಲಿಟ್ಟಿದಂತ ಸೌತ್ ಆಫ್ರಿಕಾಗೆ ಒನ್ಸ್ ಅಗೇನ್ ಹಾರ್ಟ್ ಬ್ರೇಕ್. ನ್ಯೂಜಿಲೆಂಡ್ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿ ಸೋತು ಹರಿಣಗಳ ಪಡೆ ಟೂರ್ನಿಗೆ ಗುಡ್ ಬೈ ಹೇಳಿದೆ. ಕೊನೆಯ ಕ್ಷಣದವರೆಗೂ ಕೂಡ ಅಂದ್ರೆ ಸೂಪರ್ ಹಿಟ್ ಹಂತದಲ್ಲಿ ಸೆಮಿಫೈನಲ್ ನ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ ಟೆನ್ಷನ್ ನಲ್ಲೇ ಬಂದಂತ ನ್ಯೂಜಿಲೆಂಡ್ ತಂಡ ಈಗ ನಿರಾಯಾಸವಾಗಿ ಗೆದ್ದು ಫೈನಲ್ಗೇರಿದೆ. ಸೌತ್ ಆಫ್ರಿಕಾ ಹಾಗೆ ನ್ಯೂಜಿಲೆಂಡ್ ನಡುವಿನ ರೋಚಕ ಪಂದ್ಯದ ಬಗೆಗಿನ ಕೆಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ T20 ವಿಶ್ವಕಪ್ನ ಮೊದಲ ಸೆಮಿಫೈನಲ್ ಕಾಳಗ ದಾಖಲೆಯ ಚೇಸಿಂಗ್ಗೆ ಸಾಕ್ಷಿಯಾಗಿದೆ. ಟೂರ್ನಿಯಲ್ಲಿ ಒಂದೇ ಒಂದು ಮ್ಯಾಚ್ನೂ ಕೂಡ ಸೋಲದೆ ಸೆಮೀಸ್ಗೆ ಬಂದಿದ್ದ ಸೌತ್ ಆಫ್ರಿಕಾ ಈಗ ಮೊದಲ ಸೋಲಿನಲ್ಲೇ ಟೂರ್ನಿಗೆ ಗುಡ್ ಬೈ ಹೇಳಿದೆ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿ ಹೀನಾಯವಾಗಿ ಸೋಲೊಪ್ಕೊಂಡ್ರು. ಸದಾ ಚೋಕರ್ಸ್ ಹಣೆಪಟ್ಟಿಯೊಂದಿಗೆ ಐಸಿಸಿ ಟೂರ್ನಿಗೆ ಕಾಲಿಡುವಂತ ಹರಿಣ ಪಡೆಗೆ ಈ ಸಲ ಕೂಡ ಅದೇ ಆಗಿದೆ. ಹರಿಣ ಪಡೆಯನ್ನ ಸೋಲಿಸಿ ಫೈನಲ್ಗೆ ನುಗ್ಗಿದ ಕಿವೀಸ್. ಮಸ್ಟ್ ವಿನ್ ಮ್ಯಾಚ್ ಅಲ್ಲಿ ಟಾಸ್ ಗೆದ್ದಂತ ಕಿವೀಸ್ ಪಡೆ ಕೊನೆಗೆ ಮ್ಯಾಚ್ ನು ಕೂಡ ಗೆದ್ದುಕೊಳ್ತು. ಮೊದಲು ಬ್ಯಾಟಿಂಗ್ ಅನ್ನ ಮಾಡಿದಂತ ದಕ್ಷಿಣ ಆಫ್ರಿಕಾಗೆ ಆರಂಭದಲ್ಲೇ ಆಘಾತ. ಅದು ಕೂಡ ಎರಡನೇ ಓವರ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ ಗಳನ್ನ ಕಳ್ಕೊಳ್ತಾರೆ. ಸೊ ಅಲ್ಲಿಂದ ಕೊನೆವರೆಗೂ ಕೂಡ ಅಂದುಕೊಂಡಂತ ಮಟ್ಟಿಗೆ ಚೇತರಿಸಿಕೊಳ್ಳೋಕೆ ಸಾಧ್ಯನೇ ಆಗ್ಲಿಲ್ಲ. ಬಿಗ್ ಪಾರ್ಟ್ನರ್ಶಿಪ್ ಗಳು ಕೂಡ ಬರಲಿಲ್ಲ. ನಾಯಕ ಏಡಮ್ ಮಾರ್ಕ್ರಮ್ 14 ರನ್ಗಳಿಗೆ ಔಟ್ ಆದ್ರೆ ಕ್ವಿಂಟನ್ ಡಿಕಾಕ್ 10 ರನ್ಗಳಿಗೆ ವಿಕೆಟ್ ಒಪ್ಪಿಸಿದ್ರು. ರಿಕಲ್ಟನ್ ಅಂತೂ ಫಸ್ಟ್ ಬಾಲ್ ಅಲ್ಲೇ ಔಟ್. ಇನ್ನು ಡೆವಾಲ್ಡ್ ಬ್ರೆವಿಸ್ 34 ರನ್ ಗಳಿಸಿದ್ರೆ ಮಾರ್ಕೋ ಯಾನ್ಸನ್ ಅಜೇಯ 55 ರನ್ ಗಳಿಸಿ ತಂಡವನ್ನ 169 ರನ್ಗಳನ್ನ ಮುಟ್ಟಿಸಿದ್ರು. ಈ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ನ್ಯೂಜಿಲೆಂಡ್ ತಂಡ ಇದು ಟಾರ್ಗೆಟ್ ಅನ್ನುವಂತ ರೀತಿಯಲ್ಲಿ ಚೇಸ್ ಮಾಡಿದ್ರು. ಫಿನ್ ಅಲೆನ್ ಹಾಗೆ ಟಿಮ್ ಸೈಫರ್ಟ್ ಮೊದಲ ವಿಕೆಟ್ಗೆ 117 ರನ್ಗಳ ಪಾರ್ಟ್ನರ್ಶಿಪ್ ಮಾಡಿದ್ರು. ಸೀಫರ್ಟ್ ಅಂತೂ 33 ಎಸೆತಗಳಲ್ಲಿ 58 ರನ್ ಗಳಿಸಿದ್ರೆ ಫಿನ್ ಅಲೆನ್ ಕೇವಲ 33 ಎಸೆತಗಳಲ್ಲಿ ಸೆಂಚುರಿ ಬಾರಿಸಿದ್ರು. T20 ವಿಶ್ವಕಪ್ ಅಂತ ಬಂದಾಗ ಇದು ಫಾಸ್ಟೆಸ್ಟ್ 100 ಆಗಿದೆ. ಈ ಶತಕದ ಮೂಲಕ ಈ ಬಾರಿಯ ಟೂರ್ನಿಯ 5ನೇ ಶತಕವಾಯಿತು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಬಾರಿ ಬಂದಿರುವಂತಹ ಶತಕಗಳೆಲ್ಲ 100 ರನ್ಗಳೇ ಆಗಿವೆ. ಸೊ ಈ ಮೂಲಕ ಇನ್ನೂ ಕೂಡ 43 ಎಸೆತಗಳು ಬಾಕಿ ಇದ್ದಾಗಲೇ ನ್ಯೂಜಿಲೆಂಡ್ ತಂಡ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಅದು ಕೂಡ ಡೇಂಜರಸ್ ಟೀಮ್ ಆಗಿ ಟಿಕೆಟ್ ಪಡ್ಕೊಂಡಿದೆ. ಇನ್ನು ಈ ಪಂದ್ಯದಲ್ಲಿ ಏಡಮ್ ಮಾರ್ಕ್ರಮ್ ಔಟ್ ಆಗಿರೋ ಬಗ್ಗೆ ಕೂಡ ಕಾಂಟ್ರವರ್ಸಿ ಆಗಿದೆ. ಚೆಂಡು ನೆಲಕ್ಕೆ ತಾಗಿದೆ ಬೆರಳಿನ ನಡುವೆ. ಹೀಗಿದ್ರು ಕೂಡ ಥರ್ಡ್ ಅಂಪೈರ್ ಔಟ್ ಅನ್ನ ಕೊಟ್ಟರು. ಇದು ಔಟ್ ಇರ್ಲಿಲ್ಲ ಅಂತ ಕೆಲವರು ಆರೋಪ ಮಾಡ್ತಿದ್ದಾರೆ. ಟ್ರೋಫಿ ಹೊಸ್ತಿಲಿನಲ್ಲೇ ಎಡವುತ್ತಿದೆ ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾ ಒನ್ ಆಫ್ ದಿ ಬೆಸ್ಟ್ ಟೀಮ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಐಸಿಸಿ ಟೂರ್ನಮೆಂಟ್ ಗಳು ಅಂತ ಬಂದಾಗ ಸೆಮೀಸ್ ಹಾಗೆ ಫೈನಲ್ ನಲ್ಲಿ ಪದೇ ಪದೇ ಮುಗ್ಗರಿಸುತ್ತಿದ್ದಾರೆ. ಐಸಿಸಿ ವಿಶ್ವಕಪ್ ಗಳಲ್ಲಿ ಬರೋಬ್ಬರಿ 8 ಸಲ ಸೆಮಿಫೈನಲ್ ನಲ್ಲಿ ಹೊರ ನಡೆದಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಇದು 4ನೇ ಸಲ ರಿಪೀಟ್ ಆಗಿದೆ. 2023ರ ಏಕದಿನ ವಿಶ್ವಕಪ್ ನಲ್ಲಿ ಸೆಮಿಫೈನಲ್ ನಲ್ಲಿ ಔಟ್ ಆಗಿದ್ರು. ಇನ್ನು 2024ರಲ್ಲಿ ಭಾರತ ವಿರುದ್ಧ T20 ವಿಶ್ವಕಪ್ ನಲ್ಲಿ ಅದು ಕೂಡ ಫೈನಲ್ ನಲ್ಲಿ ಸೋತಿದ್ರು. ಆ ಬಳಿಕ 2025ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸೆಮಿಫೈನಲ್ ನಲ್ಲಿ ಸೋತು ಹೊರ ನಡೆದಿದ್ರು. ಈಗ 2026ರಲ್ಲಿ ಮತ್ತೆ T20 ವಿಶ್ವಕಪ್ ನಲ್ಲಿ ಸೆಮಿ ಸೋಲು. ಇಲ್ಲಿ ಒಂದು ಖುಷಿ ವಿಚಾರ ಏನಂದ್ರೆ ಕಳೆದ ವರ್ಷ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದು ಚಾಂಪಿಯನ್ ಆಗಿದ್ದಾರೆ. ಒಟ್ನಲ್ಲಿ ಈ ಟೂರ್ನಿಯಲ್ಲಿ ರೆಡ್ ಹಾಟ್ ಫಾರ್ಮ್ ನಲ್ಲಿದ್ದಂತಹ ಸೌತ್ ಆಫ್ರಿಕಾ ಫೈನಲ್ ಹೊಸ್ತಿಲಿನಲ್ಲಿ ಮತ್ತೆ ಎಡವಿದೆ. ಒಂದು ಸೋಲು ಅವರನ್ನ ಟೂರ್ನಿಯಿಂದಲೇ ಹೊರದಬ್ಬಿದೆ. ಚೊಚ್ಚಲ ಟ್ರೋಫಿಗಾಗಿ ಫೈನಲ್ ಸೇರಿರುವಂತಹ ನ್ಯೂಜಿಲೆಂಡ್ ತಂಡಕ್ಕೆ ಎದುರಾಳಿ ಯಾರು ಅನ್ನೋದು ಇವತ್ತಿನ ಪಂದ್ಯದಲ್ಲಿ ಗೊತ್ತಾಗುತ್ತೆ. ನಮಸ್ಕಾರ.